ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಪ್ರಿಯಾಂಕ ಖರ್ಗೆ, ನಮ್ಮ ಗೃಹ ಮಂತ್ರಿ, ನಮ್ಮ ರಾಜ್ಯದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಏನು RSS ಹಿಡ್ಕೊಂಡು ಒದ್ದಾಡ್ತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ. ಯಾವಾಗ ನೋಡಿ ಆರ್ ಎಸ್ ಎಸ್ನಿಗೆ ಮಾತಾಡ್ದಿದ್ರೆ ಇವ್ರಿಗೆ ತಿಂದಿದ್ದನ್ನು ಜೀರ್ಣನೇ ಆಗಲ್ವಾ? ಹಿಂದೂಗಳ ಬಗ್ಗೆ ಇಷ್ಟು ಅವಹೇಳನ, ಇಷ್ಟು ಕೆಟ್ಟದಾಗಿ ನಡ್ಕೋತಾರೆ ಅಂತಂದರೆ ಇವ್ರನ್ನ ಏನು ಅನ್ನಬೇಕು, ಏನು ಹೇಳೋಂಗಿಲ್ಲ, ಬಿಡೋಂಗಿಲ್ಲ ನಾವು. ಮತ್ತು ಏನಾದ್ರು ಹೇಳಿದ್ರೆ ಅತಿಯಾಗಿ ಇವರು ನಿಂದನೆ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ನಿಂದನೆ? ನಿಂದನೆ ಏನಪ್ಪ? ಪ್ರಿಯಾಂಕ್ ಖರ್ಗೆ, ನಿನಗೇನಪ್ಪ ಸಿಕ್ಕುತ್ತೆ ನನಗೆ ಹೇಳಿದ್ರೆ? ಈಗಾಗಲೇ ಎಲ್ಲ ಕೋರ್ಟ್ ಲಾಯರ್ಗಳೆಲ್ಲ ಹೇಳಿದ್ರು ಇದು ಸಾಧ್ಯ ಇಲ್ಲ, ಇದಕ್ಕೆ ರಿಜಿಸ್ಟ್ರೇಷನ್ ಇಲ್ಲದೆ ಹೋದರೂ RSS ನಡೆಸ್ಬೋದು ಅಂತ ಎಲ್ಲ ಕೋರ್ಟ್ ಜಡ್ಜ್ಗಳು, ಹೈಕೋರ್ಟ್ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ಎಲ್ಲ ಜಡ್ಜ್ಗಳಲ್ಲ ಲಾಯರ್ಗಳು ಹೇಳಿದ್ರು. ಹಂಗೂ ನಿನ್ನ ತಲೆಗೆ ಹೋಗ್ತಾ ಇಲ್ಲ. ಹಂಗಂದ್ರೆ ನಿನ್ನ ತಲೆ ಎಂಥ ಬುದ್ಧಿವಂತ ತಲೆ ಇರ್ಬೋದು. ಆದರೆ ಕಾಂಗ್ರೆಸ್ನವ್ರಿಗಾದ್ರೂ ಅಟ್ಲೀಸ್ಟ್ ಕರೆದ್ಬಿಟ್ಟು ಇಲ್ಲಪ್ಪ ಇದನ್ನು ಸಾಕು, ನಿಲ್ಲಿಸು, ಇಲ್ಲಿಗೆ ಮುಂದಿನ ದಾರಿ ನೋಡೋಂಗಂತ ಹೇಳಬೇಕು ತಾನೆ. ಯಾರ್ರೀ ಅವನು ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ? ಅವನಿಗೇನಾದ್ರು ಬುದ್ಧಿ ಇದೆಯೇನ್ರಿ? ಅವನಿಗೂ ಬುದ್ಧಿ ಇಲ್ಲ, ಇವನಿಗೂ ಬುದ್ಧಿ ಇಲ್ಲ. ಮತ್ತು ನೀನು ಮುಖ್ಯಮಂತ್ರಿ ಆದವರು ನೀವಾದರೂ ಹೇಳ್ಬೇಕಲ್ವೇನ್ರಿ DK ಶಿವಕುಮಾರ್ ಅವರೇ? ನಿಮ್ಮ ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಆಗಲ್ವ ಈ ಥರ ವಿಷಯ ಎಲ್ಲ? ಯಾವಾಗ ಏನೇನು ಸಂದರ್ಭಕ್ಕೆ ಹೇಳಬೇಕು, ಏನು ಎತ್ತ ಹಂಗಂತ? ಏನು 24 ಗಂಟೆ ಅದೇನಾ? BJP ಪಕ್ಷಕ್ಕೆ ಪ್ರಚಾರನೇ ಬೇಡ. ಯಾಕೆ ಹೇಳಿ? ಪ್ರಿಯಾಂಕ ಖರ್ಗೆನೇ ಪ್ರಚಾರ ಮಾಡ್ಕೊಡ್ತಾನೆ ವರ್ಷ ಪೂರ್ತಿ. ವಿರೋಧ ಪಕ್ಷನೇ ಬೇಕಾಗಿಲ್ಲ. ವಿರೋಧ ಪಕ್ಷದವರು ಏನು ಕೆಲಸನೇ ಮಾಡಬೇಕಾಗಿಲ್ಲ. BJP RSS BJP ಇನ್ನೇನು ಉಳಿದೈತೆ? ಮಾಡಪ್ಪ, ಹಂಗಾರು ಮಾಡಯ್ಯ, ಪ್ರಚಾರ ಆಗಲಿ. ಅಲ್ಲಿ ರಾಹುಲ್ ಗಾಂಧಿ ಮೇಲ್ಗಡೆ ಕೂತ್ಕೊಂಡು BJP ಬಗ್ಗೆ ಹೇಳಿ BJPನಿಗೆ ಗೆಲ್ಲಿಸ್ಕೊಡ್ತಾವನೆ. ಈ ಕಡೆ ರಾಜ್ಯದಲ್ಲಿ ನೀನು ಇದು ಒಂಥರ ಚೆನ್ನಾಗಿದೆ. ಮಾಡು, ತುಂಬ ಒಳ್ಳೆಯದು. ಮತ್ತು ಇನ್ನೊಂದೇನು, ಏನಾದರೂ ಒಂದು ಒಳ್ಳೆಯ ವಿಷಯ ಇದೆಯಾ ನಿಮ್ಮ ಹತ್ರ? ಯಾವ ವಿಷಯನೂ ಇಲ್ಲ, ಯಾವುದೋ ವಿಷಯ ಇಲ್ಲ. ಓನ್ಲಿ RSS ಆ್ಯಂಡ್ BJP. RSS BJP ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಹೌದು, ಮಾಡುತ್ತೆ, ಯಾರಿಲ್ಲ ಅಂದವರು. ನೀನು ಒಂದು ಪಕ್ಷ ಕಟ್ಕೋ ಹಂಗೆ. ಆ ಭೀಮ್ ಆರ್ಮಿ ಕಟ್ಟಿದೆಯಲ್ಲ, ಭೀಮ್ ಆರ್ಮಿ ಕೈಲಿ ಮಾಡಿಸ್ಕೊ. ಯಾರು ಬೇಡ ಹಂಗಂತಂದರು? ನಾವು BJP ಅವ್ರು ಏನಾರು ಹೇಳಿದ್ರ? ಇಲ್ಲ ಪಕ್ಷದ ಕಾರ್ಯಕರ್ತರು ಹೇಳಿದ್ರ? ಇಲ್ಲ ಇವರು ಯಾರು ಪತ್ರಕರ್ತರು ಏನಾರು ಹೇಳಿದ್ರ ಇದನ್ನು ಮಾಡಬೇಡಿ, ಇದನ್ನು ಮಾಡಬೇಕು ಅಂತ? ಏನೂ ಇಲ್ಲಪ್ಪ. ಯಾಕೆ ನಿನಗೆ ಏನು ಬಂದಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ದಾಡಿ. ರಾಜ್ಯ ಸರ್ಕಾರದ ಮತ್ತು ಈಗ ನಮ್ಮ ಇವರು ನಮ್ಮ DK ಶಿವಕುಮಾರ್ ಅವರು 37 ದಿವಸ 38 ದಿವಸ ಆಯ್ತಾಯಿದೆ. ಅರ್ಥ ಆಯ್ತಾ? 38 ದಿನ ಆಗಿನೂ ಇನ್ನೂ ನಿದ್ದೆನಲ್ಲೇ ಇದ್ದೀರಲ್ರಿ DK ಶಿವಕುಮಾರ್ ಅವರೇ. ಅವರು ನಿದ್ದೆ ರಾಮಯ್ಯ ಅಂತ ಹೆಸರಿಕೊಂಡಿದ್ರು. ಅವ್ರಿಗಿಂತ ಡಬಲ್ ನಿದ್ದೆಯಲ್ಲಪ್ಪ. ಏನೋ ಯಾರೋ ಒಬ್ಬ ಪರವಾಗಿಲ್ಲ, ಹೊಸ್ದಾಗಿ ಬಂದ, ಇವನು ಉರುಪಾಗಿ ಕೆಲಸ ಮಾಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಕನ್ಸ್ಕೊಂಡು ಅಪ್ಪ. ಆ ಕನಸಿಗೆ ನಿನ್ನಲ್ಲಿ ಏನೂ ಇಲ್ಲವೇ ಇಲ್ಲ, ಏನೂ ನಡೀಲೇ ಇಲ್ಲ. ಆಟ ಯಾವ ಆಟನೂ ನಡೀಲಿಲ್ಲ, ಏನೂ ಇಲ್ಲ. ಅದೇ ಇದು. ಈಗ ನೀನು ಮಂತ್ರಿಮಂಡಲ ರಚನೆ ಮಾಡಬೇಕು. ಇನ್ನು ಎಷ್ಟು ಬರೋ ತಿಂಗಳ? ಆಷಾಢ ಕಳೀಬೇಕು, ಆಗೋಯ್ತಲ್ಲ. ನಾಳೆ ನಾಳಿದ್ದು 2 ದಿನ ಇದು ಆಷಾಢ ಶುರು. ಅರ್ಥ ಆಯ್ತಾ? ಮಾಡಿಲ್ಲ ಹಂಗಂದ್ರೆ ಇನ್ನೊಂದು ತಿಂಗಳು ಶ್ರಾವಣ ಮಾಸಕ್ಕೆ ನೀನು ಪ್ರಚಾರ ಇದನ್ನು ಮಾಡೋದು, ಮಂತ್ರಿಮಂಡಲ ಮಾಡೋದು. ಇರೋದು 3 ಜನ ಕೈಲಿ ಏನು ಕೆಲಸ ತಗೊಳಕ್ಕಾಗತ್ತೆ? ಏನೂ ಕೆಲಸ ತಗೊಳಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ರು ಯಾರಿಗೂ ಇಷ್ಟ ಇಲ್ಲ, ಕೆಲಸ ಮಾಡಬೇಕು ಅನ್ನೋ ಹುರುಪೇ ಇಲ್ಲ. ಎಲ್ಲ ಅಂಥವ್ರಿಗೆ ಕೊಟ್ಟಿದ್ದೀರ, ದದ್ದಿಗಳಿಗೆ. ಹೊಸ ಹುಡುಗರಿಗೆ ಎಲ್ಲರನ್ನೂ ಕಿತ್ತು ಬಿಸಾಕ್ಬಿಟ್ಟು ಹೊಸ ಹುಡುಗರಿಗೆ ಕೊಡ್ತೀನಿ ಅಂತ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ಅಟ್ಲೀಸ್ಟು ಪಕ್ಷದ ಇದನ್ನಾದ್ರೂ ಪ್ರಚಾರ ಮಾಡ್ಕೊಂಡು ಓಡಾಡೋರು. ಅದೂ ಮಾಡಿಲ್ಲ. ಆ ರಾಮಲಿಂಗಾರೆಡ್ಡಿ ಕೈಲಿ ಏನಾಗತ್ತಪ್ಪ? ಏನು ಪಕ್ಷಕ್ಕೆ ಪ್ರಚಾರ ಸಿಗುತ್ತಪ್ಪ? ಅವನ ಪಕ್ಕದಲ್ಲಿ ಒಂದು ಸೀಟ್ ಗೆಲ್ಸ್ಕೊಳಕ್ಕೆ, ಅವ್ನ ಮಗಳನ್ನೇ ಗೆಲ್ಸ್ಕೊಳಕ್ಕಾಗಲಿಲ್ಲ ರಾಮಲಿಂಗಾರೆಡ್ಡಿ ಕೈಲಿ. ಇನ್ನೇನಾಗುತ್ತೆ? ಇನ್ಯಾಕೆ ಅವ್ರಿಗೆ ಮಂತ್ರಿ ಪದವಿ ಕೊಡಬೇಕಾಗಿತ್ತು? ಹೇಳಪ್ಪ. ಈಗ ಯಾರು
ಬೈರೆ ಬೈರೆ ಕೃಷ್ಣ ಬೈರೇಗೌಡರು ಕೊಟ್ರಿ. ಕೃಷ್ಣ ಬೈರೇಗೌಡರು ಏನು ಮಾಡಿದ್ರು, ಬೆಂಗಳೂರು 28 ಕ್ಷೇತ್ರವನ್ನು ಕೂಡ ಶುದ್ಧ ಮಾಡಿಬಿಟ್ರು. ಏನು ಶುದ್ಧ ಮಾಡಿಬಿಟ್ರು? ನಿಮ್ಮ ಕಾಂಗ್ರೆಸ್ಸು ಬರೋದೇ ಇಲ್ಲ, ಆ ಮಟ್ಟಕ್ಕೆ ಆಗೋಯ್ತು. ಯಾಕೆ? ಅದೇ ಫುಟ್ಪಾತ್ ವ್ಯಾಪಾರ ಅಂತ ಇಟ್ಕೊಂಡು. ಫುಟ್ಪಾತ್ ವ್ಯಾಪಾರ ಮಾಡಬಾರ್ದು ಅಂತ ಎಲ್ಲಿದೆ ರೀ ಕಾನೂನಲ್ಲಿ? ಕಾನೂನಲ್ಲಿ ಏನಾದ್ರು ಇದೆಯಾ? ನಿಮ್ಮ ಕಾನೂನಲ್ಲಿ ಈಗ ನೀವು ಮಾಡಿ ಇದನ್ನು ಮಾಡಿರ್ಬೋದು ಅಷ್ಟೇ. ಆದರೆ ಅದನ್ನೀಗ ಇದನ್ನು ತರಬೇಕಾದ್ರೂ ಸರಿಯಾದ ಕ್ರಮದಲ್ಲಿ ತರಬೇಕಲ್ವ? ಅಲ್ಲೆಲ್ಲ ಬೋರ್ಡ್ ಹಾಕ್ಬೇಕಲ್ವ ನೀವು, ಇಲ್ಲಿ ವ್ಯಾಪಾರ ಮಾಡಬಾರ್ದು, ಈ ಥರ ಇದೆ ಜೂನ್ ಏರಿಯಾ, ಇಂಥ ಏರಿಯಾದಲ್ಲಿ ನೀವು ಈ ಥರ ನಡ್ಕೋಬೇಕು ಅಂತೇನು ಬೋರ್ಡ್ ಹಾಕಿದ್ದೀರಾ? ಹಾಕಿದರೆ ಓಕೆನಪ್ಪ, ಹಂಗನ್ಬೋದು. ನಾನು ಎಲ್ಲ ರೀತಿ ನನ್ನ ತಲೆಗೆ ಹೊಳೆದಿದ್ದನ್ನೆಲ್ಲ ಹೇಳ್ತಾ ಇದ್ದೀನಪ್ಪ. ಹಾಂ, ನಿಮಗೆ ಮಾತ್ರ ಯಾಕೆ ತಲೆ ಹೊಳಿತಾ ಇಲ್ಲ ಅಂತ ಹೇಳಿ. ಕೃಷ್ಣ ಬೈರೇಗೌಡ್ರೆ, ನೀವು ಬುದ್ಧಿವಂತರು ಅಂತೀರಾ, ಭಾಳ ಬುದ್ಧಿವಂತರಂತೆ. ಅದೇನೋ ಕಡ್ದು ಕಟ್ಟಾಕಿದ್ರಂತೆ ಇದರಲ್ಲಿ, ಅದು ಕಂದಾಯ ಇಲಾಖೆ ತಗೊಂಡು ಏನು ಎಲ್ಲರಿಗೂ ಲಂಚ ಅವತಾರದಲ್ಲಿ ಮಾಡಿ ಎಲ್ಲರಿಗೂ 10 ರೂಪಾಯಿ ತಗೊಳ್ಳೋ ಜಾಕೆ 100 ರೂಪಾಯಿ ತಗೊಳಗೆ ಮಾಡಿದ್ರಂತೆ. ಅದು ಒಂದು ಕೊಡುಗೆ ಅಲ್ವಾ? ತುಂಬ ಒಳ್ಳೆಯ ಕೆಲಸ ಬಿಡಿ. ಯಾರು ವಿರೋಧ ಮಾಡ್ಕೊಳ್ಳೋಂಗೇ ಇಲ್ಲ. ಹಂಗಾಯ್ತು, ಇದ್ದಿದ್ದು ಒಳ್ಳೆ ಕೆಲಸ ಆಯಿತು. ಅರ್ಥ ಆಯ್ತಾ? ಆ ಸೋಮಾರಿ ಸಿದ್ದು ನಿದ್ದೆ ಮಾಡ್ಕೊಂಡು ಎದ್ದು ಅಂತ ನಿದ್ದೆ ಮಾಡ್ಕೊಂಡು ಕೂತವ್ರೆ. ಅಟ್ಲೀಸ್ಟ್ ಎಲ್ಲರಿಗೂ ಒಂಚೂರು ಕರೆದು ಗೈಡ್ ಕೊಟ್ಟು, ಇಲ್ಲಪ್ಪ ಹಿಂಗಲ್ಲ, ಹಿಂಗೆ ನಡ್ಕೊಂಡು ಹೋಗ್ರೆ ಹಂಗಂತ ಹೇಳಬೇಕು ತಾನೇ. ಅದು ಇಲ್ಲವೇ ಇಲ್ಲ. ಪರಮೇಶ್ವರರ ಕೈಯಲ್ಲಿ ಏನು ಕತೆ ಇದೆ ಅಂತ ಗೊತ್ತಿಲ್ಲ. ಅವ್ರ ಸದ್ದು ಗದ್ದಲ ಏನೂ ಇರಲ್ಲ ಯಾವಾಗೂ. ಗೃಹ ಮಂತ್ರಿ ಇದ್ದಾಗಲೇ ಅವ್ರ ಸದ್ದು ಗದ್ದಲ ಇರಲಿಲ್ಲ. ಇನ್ಯಾವುದೋ ಖಾತೆ ತೊಗೊಂಡಿದ್ರೆ ಇರ್ತದ? ಇರೋದೇ ಇಲ್ಲ. ಅವ್ರದ್ದು. ಮತ್ತು ಇನ್ಯಾರು ಅಂತ ಬೈರತಿ ಅಂತೆ, ಬೈರತಿನೋ ಹೌದು. ಅವನಿಗೆ ಆಯಪ್ಪನಿಗೆ ಯಾಕೆ ಕೊಟ್ಟರೆ ಕೆಲಸವಿಲ್ಲದೆ? ಆಯಪ್ಪ ಎಲ್ಲ ಅಡ್ರೆಸ್ಗೆ ಇಲ್ಲಪ್ಪ. ಅದು ಸದ್ದು ಗದ್ದಲ ಯಾವುದೂ ಇಲ್ಲ. ಮತ್ತು ಇನ್ನೇನು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ರು ಹೇಳೋರಪ್ಪ. ಅದರಲ್ಲಿ ಬೈ ಎಲೆಕ್ಷನ್ಗೆ ಗೆಲುವಿಗೆ BJP ಮತ್ತು JDS ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ಅಂತ ಇದು ಮಾಡ್ತಾರೆ. ಯಾವ್ದು ಬೈ ಎಲೆಕ್ಷನು? ಹಿರಿಯೂರ್ದ ಏನೋ. ಅಯ್ಯೋ ಕರ್ಮ, ನೀವಿಬ್ಬರು ಒಂದಾಗೋದು ಒಂದೇ, ನೀವು ಒಂದಾಗದೆ ಇರೋದು ಒಂದೇ. ಯಾಕೆ ಹೇಳಿ? ಆ ಕಾಂಗ್ರೆಸ್ನವ್ರ ಮುಂದೆ ನೀವು ನಿಲ್ಲು. ಯಾಕೆ ಹೇಳಿ? ಅವರೆಲ್ಲ 500 ರೂಪಾಯಿ ನೋಟ್ ಹೊಡಿತಾ ಇರ್ತಾರೆ. 500 ಅಂತ 5,000ವರೆಗೂ ಆಯ್ತಂತೆ ಅವ್ರದ್ದು ವ್ಯಾಲ್ಯೂ. ಅವಾಗೇನು ಮಾಡ್ತೀರಾ ನೀವು ಹೆಂಗೆ ಗೆಲ್ತೀರಾ? ಹಾಂ, ಅಲ್ಲ, ಇದನ್ನೆಲ್ಲ ನಗಾಟ ಬರ್ತದೆ ನಿಮ್ಮ ಬೈ ಎಲೆಕ್ಷನು ಅಂದ ತಕ್ಷಣವೇ. ಯಾಕೆಂದರೆ ಮಾಮೂಲಿ ಜನರಲಲ್ಲಿ ಗೆದ್ದಂಗೆ ನೀವು BJP ಅವರೇ. ಬೈ ಎಲೆಕ್ಷನು ಇವೆಲ್ಲ ಆಗಲ್ಲ. ಯಾಕೆ ಹೇಳಿ? ನಿಮ್ಮ ಕೈಲಿ ತಾಕತ್ತಿಲ್ಲ ದುಡ್ಡು ಖರ್ಚು ಮಾಡೋಕ್ಕೆ. ಇನ್ನೊಂದು ಚೂರು ಫೋರ್ಸ್ ಮಾಡಿದರೆ ದಾವಣಗೆರೆ ಸೀಟ್ ಗೆದ್ಕೋಬೋದಾಗಿತ್ತು. ಅದನ್ನೀಗ ಹಾಳು ಮಾಡಾಕ್ಬಿಟ್ರಿ. ಒಳ್ಳೆ ಇದಿತ್ತು, ಬಲವಾಗಿ ಎಲ್ಲರಿಗೂ ಒಂಚೂರು ಪಬ್ಲಿಸಿಟಿನಲ್ಲಿ ಇದ್ದ ಪಾಪ ಆ ಶ್ರೀನಿವಾಸು ಇವರು. ಅವ್ರನ್ನೇ ಗೆಲ್ಸ್ಕೊಳಕ್ಕಾಗಲಿಲ್ಲ ನಿಮ್ಮ ಕೈಯಾಗೆ. ಈಗ ಇಲ್ಲಿಗೆ ಯಾರು ನಿಲ್ಲಿಸ್ತೀಯಪ್ಪ? ಯಾರವರ ಹೇಳಪ್ಪ. ಸುಮ್ಮನೆ ನಾಮಕೆ ವ್ಯವಸ್ಥೆಗೆ ನಿಲ್ಲಿಸ್ಬೇಕು. ಅದ್ರ ಬದಲು ಸುಮ್ಮನೆ ಇದ್ಬಿಡಿ, ಅವರೇ ಗೆದ್ದರು ಅಂತ ಗೆಲ್ಲಿಸ್ಕೊಳ್ಳಿ. ಅವಿರೋಧವಾಗಿ ಆಯ್ಕೆ ಹೆಂಗಂತಂದರೆ ಇದ್ದಿದ್ದು ಖರ್ಚೇ ಇರೋಲ್ಲ ಯಾರಿಗೂ. ನಿಮಗೂ ನಿಮ್ಮ ಕಡೆ ಕ್ಯಾಂಡಿಡೇಟ್ಗೂ ಖರ್ಚಾಗದೆ ದುಡ್ಡು ಉಳ್ಕೊತದೆ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾಕಪ್ಪ ಒಂದು ಕ್ಯಾಂಡಿಡೇಟ್ಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿ ಇದು ಮಾಡಬೇಕು? ಅರ್ಥ ಆಯ್ತಾ? ಮತ್ತು ಏನೇನೋ ಹೇಳ್ಬೇಕು ಅಂತ ಬರ್ತದೆ ಮನಸ್ಸು. ಆದರೆ ಅದೇನೋ ನಾ ಫೋನ್ ಹಿಡ್ಕೊಂಡ ತಕ್ಷಣ ನನ್ನ ತಲೆನೇ ಆಫಾಗೋಯ್ತದೆ. ಸಾಕು, ಇದೇನಪ್ಪ, ಏನಾದ್ರು ಹೇಳಿ ಎಲ್ಲಿಗೆ ಕರ್ಕೊಂಡೋಗುತ್ತೆ, ಇದು ತಪ್ಪಾಗುತ್ತೆ ಏನು ಅಂತ ಅಂದ್ಕೊಂಡು ನಾನು ಆದಷ್ಟು ಅದರಿಂದ ಕಂಟ್ರೋಲ್ ಮಾಡ್ತಾಯಿರ್ತೀನಿ. ಅರ್ಥ ಆಯ್ತಾ? ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಈಗ ಇವರು ಯಾರೋ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅಪ್ಪ ಮಗನ ಬೇಸಲ್ಲಿ ಈ ರಾಜ್ಯಕ್ಕೆ ಏನಾದ್ರೂ ಒಂದು ಒಳ್ಳೆಯ ಇದನ್ನು ಕೊಡ್ತೀರಾ? ಇಲ್ಲ. ಯಾಕೆ ಹೇಳಿ ಕೊಡೋಲ್ಲ? ನಿಮಗೆ ಆ ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ಪ್ರೋಗ್ರಾಮ್ ಗೊತ್ತಿಲ್ವಲ್ಲಪ್ಪ. ನೀವು ಎಲ್ಲಿ ಕೊಡ್ತೀರಾ ಹೇಳಿ? ಏನಿಲ್ಲ. ಉಂಡೆ ಬಸವ? ಊಟ ಮಾಡಲ್ವ ಬಸವ? ಇಲ್ಲ. ಅಷ್ಟೇ ನೀವು ಕಲ್ತಿರೋದು. 2 ವಿಷಯ. ಆರಾಮಾಗಿ ಸುತ್ತಾಡಿಕೊಂಡು ಡೆಲ್ಲಿಯಿಂದ ಇಲ್ಲಿಗೆ
ಅದೇನೋ ಫ್ಲೈಟ್ ಅಂತಲ್ಲಪ್ಪ, ಅದೆಂಥ ಫ್ಲೈಟೆಲ್ಲ ಬರ್ತಿರಂತೆ ಒಯ್ತಿರಂತೆ, ಜೆಟ್ ಫ್ಲೈಟ್ ಅದೇನೋ ಗೊತ್ತಿಲ್ಲ. ಬರ್ತೀರಾ, ಏನು ನಮ್ಮ ದೇಶನಿಗೆ ಉದ್ಧಾರ ಮಾಡ್ತೀರಿ, ಏನು ಮಾಡ್ತೀರಿ ಅಂತ ಅನ್ನೋದು ಕಾದು ನೋಡಬೇಕಾಗಿದೆ. ಇಷ್ಟು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.